ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ನಗರಸಭೆಯ G+2 ಮನೆಗಳ ಕಾಮಗಾರಿ ನಡೀತಾ ಇದ್ದು ಗುತ್ತಿಗೆದಾರನು ನಗರಸಭೆಯ ಗಮನಕ್ಕೆ ಇಲ್ಲ. ಯಾರಿಗೂ ಮಾಹಿತಿ ಕೊಡದೆ G+2 ಮನೆ ನಿರ್ಮಾಣಕ್ಕೆ ಉಪಯೋಗವಾಗುವ ರಾ ಮೆಟೀರಿಯಲ್ಗಳು ರಾತ್ರಿ ವೇಳೆ ಕಂಟೈನರ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇರುವ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ದಾಂಡೇಲಿಯ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಬಡ ಫಲಾನುಭವಿಗಳು ಸೇರಿ ನಗರಸಭೆ ಪೊಲೀಸ್ ಇಲಾಖೆಯವರಿಗೂ ಮಾಹಿತಿ ಕೊಡಲಾಗಿದೆ. ಹೋರಾಟ ಸಮಿತಿ ಹಾಗೂ ಫಲಾನುಭವಿಗಳು ವಾಹನಗಳನ್ನ ಹೊರಗೆ ಹೋಗಲು ಬಿಡಲಿಲ್ಲ. ಕೂಡಲೇ ಈ ವಿಷಯದ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಮನೆ ಕಾಮಗಾರಿ ಮುಗಿಸದೆ ಗುತ್ತಿಗೆದಾರನು ಯಾವುದೇ ಸಾಮಗ್ರಿಗಳು ಇಲ್ಲಿಂದ ಸ್ಥಳಾಂತರಿಸಬಾರದು. ಈ ಕೂಡಲೇ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಬೇಕು ಅಂತ ಹೋರಾಟ ಸಮಿತಿ ಹಾಗೂ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ್ರು ರೋಷನ್ ಬಾವಾಜಿ, ಜೆಡಿಎಸ್ ರಾಜ್ಯ ವಕ್ತಾರರು ಹಾಗೂ ಅಕ್ರಮ್ ಖಾನ್ ಅಧ್ಯಕ್ಷರು. ಹೋರಾಟ ಸಮಿತಿ ಹಾಗೂ G+2 ಮನೆ ಫಲಾನುಭವಿಗಳು ಹೊಟ್ಟೆಯೊಳಗೆ ಆಗುವ ಸಂಕಷ್ಟ ವ್ಯಕ್ತಪಡಿಸಿದ್ರು. ಇವತ್ತಿನ ದಿವಸ ನಾವೇನಿಲ್ಲಿ G+2 ಒಂದು ಅರ್ಧಂಬರ್ಧ ಕೆಲಸ ಆದಂಥ ಒಂದು ಕಟ್ಟಡದ ಮಧ್ಯದಲ್ಲಿ ನಿಂತಿದ್ದೀವಿ. ಇವತ್ತು ಏನಾಗಿದೆ ಅಂದರೆ ಬಡವರು ಅನುಭವಿಸ್ತಾನೆ ಇದ್ದಾರೆ, ಒದ್ದಾಡ್ತಾನೆ ಇದ್ದಾರೆ. ಆದರೆ ಕೆಲಸ ಅಂತೂ ಯಾವುದೂ ಆಗ್ತಾ ಇಲ್ಲ. DC ಆಫೀಸ್ ಮುಂದೆ ಹೋಗಾಯಿತು, ಶಾಸಕರ ಗಮನಕ್ಕೆ ತಂದಾಯಿತು, ಮುನ್ಸಿಪಾಲ್ಟಿ ಗಮನಕ್ಕೆ ತಂದಾಯಿತು, ಎಲ್ಲರ ಗಮನಕ್ಕೆ ತಂದರೂ ಕೂಡ ಈಗ ಕೆಲಸ ಮುಂದೆ ಆಗೋದು ಬಿಡಿ. ಈಗ ಒಂದು ಹೊಸ ಬೆಳವಣಿಗೆ ಏನಾಗಿದೆ ಅಂದರೆ ನಿನ್ನೆ ರಾತ್ರೋರಾತ್ರಿ ಒಂದು ಲಾರಿ ಬಂದು ಇಲ್ಲಿದ್ದಂಥ ಎಲ್ಲ ಕನ್ಸ್ಟ್ರಕ್ಷನ್ ಐಟಮ್ಸ್ ತೊಗೊಂಡು ಹೋಗುವಂಥ ಒಂದು ಕೆಲಸ ಆಗ್ತಾಯಿದೆ. ಇದು ನಾವು ಕೇಳಿದ್ರೆ ನಗರಸಭೆ ಗಮನಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲ. ಇದು ಯಾಕೆ ಈ ಥರ ರಾತ್ರೋರಾತ್ರಿ ಇದೆಲ್ಲ ಸಾಮಾನನ್ನು ಒಂದು ಶಿಫ್ಟ್ ಮಾಡುವಂಥ ಒಂದು ಕಾರ್ಯ ನಡೀತಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅನುಮಾನ ಬರುವಂಥದ್ದು ಸುಮಾರು ನಡೀತಾ ಇದೆ. ಆದ ಕಾರಣ ಈಗ ನಾವೆಲ್ಲ ಏನು ಒಂದು ಡಿಸೈಡ್ ಮಾಡಿದ್ದೀವಿ ಅಂದರೆ ಈ ಥರನೇ ಆಗ್ತಾ ಇದ್ದರೆ ನಾವು ಮತ್ತು ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಜೋರಾಗಿ ಕೆಲಸ ಆರಂಭವಾಗುವಂಥ ಒಂದು ಸನ್ನಿವೇಶದಲ್ಲಿ ಇವರು ಇದ್ದಂಥ ಒಂದು ಕಟ್ಟಡ ಒಂದು ಮಾಡಲಿಕ್ಕೆ ಏನು ಇದೆಲ್ಲ ಸಾಮಗ್ರಿ ಇದೆ ಅದನ್ನು ಲಾರಿಲಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಗುತ್ತಿಗೆದಾರರಿಗೂ ಕರೆಸಿದ್ದೀವಿ, ಅವರು ಗುತ್ತಿಗೆದಾರರು ಬರ್ತಾರೆ. ಆಮೇಲೆ ನಗರಸಭೆಯವರು ಕೂಡ ಇದರಲ್ಲಿ ನಾವು ಭಾಳ ಸೀರಿಯಸ್ ಆಗಿ ಈ ಮ್ಯಾಟ್ರನ್ನು ತಗೋಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮತ್ತೂ ಒಂದು ಉಗ್ರ ರೂಪದ ಒಂದು ಹೋರಾಟ ಮಾಡುವಂಥದ್ದು ಆಗ್ತದೆ, ಸನ್ನಿವೇಶ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಸಾದಿಕ್ ಮುಲ್ಲಾ, ದಾಂಡೇಲಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.